ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿಕೊಡಿ. ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂತಹ ಡಿಸೈನಲ್ಲಿ ಸೀರೆ ಬಂದುಬಿಟ್ಟು ಡಬಲ್ ಕಲರ್ ಇರೋಂಥದ್ದು. ನೋಡಿ, ಈ ರೀತಿ 2 ಕಲರ್ ಇರುವಂತಹ ಸೀರೆ. ಇದಕ್ಕೆ ಯಾವ ರೀತಿ ಕುಚ್ಚುಗಳನ್ನ ಹಾಕ್ಬೋದು ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೀರೆ ಜರಿ ಬಂದುಬಿಟ್ಟು ಸ್ವಲ್ಪ ವೈಟಿಶ್ ಆಗಿದೆ. ಇದಕ್ಕೆ ಮ್ಯಾಚಿಂಗ್ ಆಗುವಂತಹ ಜರಿನೇ ನಾವು ಬಳಸ್ಕೊಳ್ಳೋಣ. ನೋಡಿ, ಈ ರೀತಿ ಡಬಲ್ ಕಲರ್ ಇರುವಂತಹ ಸೀರೆಗೆ ಈ ರೀತಿ ಕೂಡ ಸಿಂಗಲ್ ಕುಚ್ಚಲ್ಲಿ ಡಬಲ್ ಕಲರ್ನ ಯೂಸ್ ಮಾಡಿ ಕಟ್ಬೋದು. ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ತೋರಿಸ್ತೀನಿ. ಇದಕ್ಕೆ ಯಾವೆಲ್ಲ ವಸ್ತುಗಳು ಅಂತ ಹೇಳಿದ್ರೆ, ಮೊದಲದಾಗಿ ನಾನು ಇಲ್ಲಿ ಅದಕ್ಕೆ ಮ್ಯಾಚಿಂಗ್ ಆಗುವಂತಹ ಸಿಲ್ಕ್ ಥ್ರೆಡ್ಸ್ನ ತೊಗೊಂಡಿದ್ದೀನಿ. ಜರಿ ಥ್ರೆಡ್ಸ್ ಕೂಡ ಅಷ್ಟೇ ಸ್ವಲ್ಪ ಸಿಲ್ವರ್ ಮಿಕ್ಸ್ ಇರೋಂತಹ ಕಲರ್ ಇರೋದ್ರಿಂದ ಅದಕ್ಕೆ ಮ್ಯಾಚಿಂಗ್ ಆಗುವಂತಹ ಥ್ರೆಡ್ಸ್ನ ತೊಗೊಂಡಿದ್ದೀನಿ. ಜರಿದು ನೀಡಲ್ ಬೇಕಾಗುತ್ತೆ. ನಾರ್ಮಲ್ ನೀಡಲ್ ತೊಗೊತಿದ್ದೀನಿ. ಇಲ್ಲಿ ಸೀಸರ್ನ ತೊಗೊಂಡಿದ್ದೀನಿ. ಅದರ ಜೊತೆಗೆ ಫ್ಯಾಬ್ರಿಕ್ ಗ್ಲೂನ ತೊಗೊತಿದ್ದೀನಿ. ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ನಾರ್ಮಲ್ ನೀಡಲ್ಗೆ ಒಂದೆಳೆ ಜರಿ ಥ್ರೆಡ್ಸ್ ನಾನು ಹಾಕಿಟ್ಕೊಂಡಿದ್ದೀನಿ. ಮೊದಲನೇದಾಗಿ ನಾನು ತೊಗೊತಾ ಇರೋದಿಲ್ಲಿ 80 ಎಳೆ ದಾರ ಇದು. ಓಕೆನಾ, 80 ಎಳೆಯಲ್ಲಿ ಸಿಲ್ಕ್ ಥ್ರೆಡ್ಸು ತೊಗೊಂಡಿದ್ದೀನಿ. ಫಸ್ಟ್ ನಾನು ಯಾವ್ದು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಸೀರೆಯ ಸೆರಗಿರುತ್ತಲ್ವ, ಅಂದರೆ ಅದು ತುದಿ ಪಲ್ಲು ಇರುತ್ತಲ್ವ, ಅಲ್ಲಿ ಸ್ಟಾರ್ಟಿಂಗ್ ಯಾವ ಕಲರ್ ಇದೆಯೋ ಆ ಕಲರ್ನೇ ನಾನು ತೊಗೊತಿರೋದು ಫಸ್ಟ್ ಸ್ಟೆಪ್ನಲ್ಲಿ. ಅಂದರೆ ಬಾರ್ಡ್ರಿಗೂ ಆ ಬಾರ್ಡ್ರ್ ಕಲರು ಮತ್ತು ಈ ಕುಚ್ಚನ್ನ ಕೆಳಭಾಗದಲ್ಲಿರೋ ಕಲರು ಸೇಮ್ ಇದ್ದರೆ ಲುಕ್ ವೈಸ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನೋಡಿ. ಫಸ್ಟ್ ನಾನು ಇದನ್ನು ಹಾಕ್ಕೊತಿದ್ದೀನಿ. ಆ ನಂತರ ನಾನು ಇಲ್ಲಿ ಆರೆಂಜ್ ಕಲರ್ ಥ್ರೆಡ್ಸ್ನ ತೊಗೊಂಡಿದ್ದೀನಿ. ಅದು ಕೂಡ 87 ದಾರನೇ ಹಾಕ್ಕೊಂಡಿರೋದು. ಫಸ್ಟ್ ನೀಡಲ್ ಪಾಸ್ ಮಾಡಿರ್ತೀವಲ್ಲ, ಅದೇ ಹೋಲಿಗೆ ಬಂದೆ ಮತ್ತೊಂದು ಸರಿ ಕೂಡ ಈ ನೀಡಲ್ನು ಪಾಸ್ ಮಾಡ್ಕೊತಿರೋದು. ಹಿಂದೆ ಒಂದು ಅಂದಾಜು ಇಟ್ಕೊಳ್ಳಿ, 1.25 ಇಂಚಷ್ಟು ಲೆಂತ್ ಇರೋ ಹಾಗೆ ನೋಡಿಕೊಂಡು ಥ್ರೆಡ್ನ ಪಾಸ್ ಮಾಡಿಕೊಡಿ. ಆನಂತರ 2 ಸಿಲ್ಕ್ ಥ್ರೆಡ್ನು ಒಟ್ಟಿಗೆ ಜೋಡಿಸ್ಕೊಳ್ಬೇಕು. ಮೇಲ್ಭಾಗದಲ್ಲಿ ಬ್ಲೂ ಕಲರ್ ಥ್ರೆಡ್ಸ್ ಕಾಣ್ದಿರೋಂಗೆ ಕರೆಕ್ಟಾಗಿ ಕವರ್ ಮಾಡ್ಕೊಳ್ಳಿ. ಆನಂತರ ನಾರ್ಮಲ್ ನೀಡಲಲ್ಲಿ ಕುಚ್ಚನ್ನ ಕಟ್ತಾ ಬರಬೇಕು. ಫಸ್ಟ್ ನೀಡಲ್ನ ಪಾಸ್ ಮಾಡ್ಕೊಳ್ಳಿ. ಆನಂತರ ಒಂದು ಲಾಕನ್ನು ಮಾಡ್ಕೊತಿದ್ದೀನಿ ನಾನು. ಫಸ್ಟ್ ಲಾಕು, ಸೆಕೆಂಡ್ ಲಾಕ್ ಕೂಡ ಮಾಡ್ಕೊಳ್ಳಿ. ಈ ರೀತಿ 2 ಲಾಕ್ ಆದಮೇಲೆ ಥ್ರೆಡ್ಸ್ನ ಮೆಜರ್ಮೆಂಟ್ ನೋಡಿ ಕಟ್ ಮಾಡ್ಕೊಬೇಕು ಎಷ್ಟು ಬೇಕು ಅಂಥೇಳಿ. ನೋಡಿ, ಇದು ಮೇಲ್ಭಾಗದಲ್ಲಿ ಬರುವಂತಹ ಆರೆಂಜ್ ಕಲರ್ ಥ್ರೆಡ್ಡು. ಅದಕ್ಕೆ ನಾನೊಂದು ಅರ್ಧ ಇಂಚಷ್ಟು ಗ್ಯಾಪ್ ಇಟ್ಕೊಂಡು ಥ್ರೆಡ್ನ ಕಟ್ ಮಾಡ್ತೀನಿ. ಒಂದು ಅರ್ಧ ಇಂಚಷ್ಟು ಗ್ಯಾಪ್ ಇದ್ದರೆ ಸಾಕು. ಆ ನಂತರ ಕೆಳಭಾಗದಲ್ಲಿ ಇದೆಯಲ್ಲ, ಅದು ಕೂಡ ಅಷ್ಟೇ ಪರ್ಪಲು ಅರ್ಧ ಇಂಚಿಗಿಂತ ಸ್ವಲ್ಪ ಮುಂದೆ ಒಂದು 3/4 ಇಂಚಷ್ಟು ಗ್ಯಾಪ್ನಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ ಆವಾಗ ಡಿಸೈನ್ ಮೆಜರ್ಮೆಂಟು ನೀಟಾಗಿ ಬರುತ್ತೆ. ಇಷ್ಟು ಆದಮೇಲೆ ನೋಡಿ, ನಾನು ಕುಚ್ಚನ್ನ ಕಟ್ಟಬೇಕಾದ್ರೆ 2 ರಿಂದ 3 ಸರಿ ಸುತ್ತಕೊಂಡು ಆ ನಂತರ ಹೂ ಕಟ್ಟೋ ರೀತಿ ಕುಚ್ಚನ್ನ ಕಟ್ತೀನಿ. ಬೇಬಿ ಕುಚ್ಚು ಕಟ್ಕೊಬೇಕು ಅನ್ನೋರಿಗೆ ಅದರ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಬಗ್ಗೆ ಲಿಂಕ್ನ ಕಳಿಸಿರ್ತೀನಿ ವಿಡಿಯೋನಲ್ಲಿ. ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಬೋದು. ಬೇಬಿ ಕುಚ್ಚು ಕಟ್ಟೋದು ಹೇಗೆ ಅಂದರೆ ಡೀಟೇಲಾಗಿ ವಿಡಿಯೋ ಇದೆ ನಿಮಗೆ. ನೋಡಿ, ಈ ರೀತಿ ಹಿಂಭಾಗದಿಂದ ಮತ್ತೆ ನೀಡಲ್ನ ಪಾಸ್ ಮಾಡಿಕೊಡಿ. ಆವಾಗ ಮಾತ್ರ ಸೆಕ್ಯೂರಾಗಿ ಕೊರೋವಂಥದ್ದು. ಆಮೇಲೆ ಎಕ್ಸ್ಟ್ರಾ ಇರೋಂತಹ ಜರಿ ಥ್ರೆಡ್ಸ್ನ ಮತ್ತು ಎಕ್ಸ್ಟ್ರಾ ಸಿಲ್ಕ್ ಥ್ರೆಡ್ಸ್ ಇದ್ದರೆ ಅದು ಕೂಡ ಕಟ್ ಮಾಡ್ಕೊಂಬಿಡಿ ಈಗಲೇ ನೀಟಾಗಿ. ಇಷ್ಟೇ ಇರೋದು, ತುಂಬ ಹೊತ್ತೇನು ತೊಗೊಳಲ್ಲ. ತುಂಬ ಈಸಿಯಾಗಿದೆ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತಲ್ವ. ಇದನ್ನು ನೀವು ಟ್ರೈ ಮಾಡ್ಬೋದು. ನೋಡಿ, ಇಷ್ಟೇ ಇರೋದು, ತುಂಬ ಈಸಿಯಾಗಿದೆ. ಈ ರೀತಿ ನೋಡಿ, ಸೆರಗಿನ ಭಾಗ ಇದೆಯಲ್ಲ, ಅದಕ್ಕೆ ಆಪೋಸಿಟ್ ಕಲರ್ ಅಂದರೆ ಆರೆಂಜ್ ಕಲರ್ ಹಾಕಿದ್ದೀನಿ ನಾನು. ಆಪೋಸಿಟ್ ಬರೋಕ್ಕೆ ನೀವು ಕುಚ್ಚನ್ನ ಕಟ್ತಾ ಬನ್ನಿ, ಆವಾಗ ನೀಟಾಗಿ ಕಾಣುತ್ತೆ ಡಿಸೈನು. ನೋಡಿ, ಫೈನಲಿ ಡಿಸೈನ್ ಬಂದುಬಿಟ್ಟು ಈ ರೀತಿ ಬಂದಿದೆ. ನೋಡಿ, ಫೈನಲಿ ಸಿಂಪಲ್ಲಾಗಿ ಮಾಡೋಂಥದ್ದು ಡಬಲ್ ಕುಚ್ಚು ಡಿಸೈನ್ ಅಂತ ಹೇಳಿದ್ರೆ ಇದು. ಈ ಹಿಂದೆ ನಿಮಗೆ ನಾನು ಒಂದೇ ಕುಚ್ಚಲ್ಲಿ ಡಬಲ್ ಕಲರ್ನ ಹೇಗೆ ಮಾಡಬೇಕು ಅಂತ ಕೂಡ ತಿಳಿಸಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.